ಇವತ್ತು finally doing the home tour video. So ನಮ್ಮ ಮನೆಗೆ welcome. Something like this he would have definitely loved because he loves watching films, and that is our family room, that is our TV room. Special Filmfare Award which I would like to show. Shiru's Filmfare Award, tumba special. This was given to him in honor and in his memory. Idana nanu collect madake hogide, and this is a very special award. Family a very first Filmfare kuda. Nanna beautiful room. You can just relax here. Madhyandotu Ryan nalle malgirtane. I can just sit here aramse and read a book. My most favorite place, my balcony. So finally, ivattu I've decided to do the home tour. I have shown you our home. So ನಾನು YouTube vlogging start ಮಾಡಿ ಹೆಚ್ಚು ಕಡಿಮೆ ಒಂದು 2 ವರ್ಷ ಆಗಿರಬಹುದು. ಈ 2 ವರ್ಷದಲ್ಲಿ ಪ್ರತಿ ಸತಿ ಒಂದು home tour vlog ಮಾಡಬೇಕು ಅಂತ ಅನ್ಕೊಂಡಾಗ ಎಲ್ಲ something was just not adding up. But ಇವತ್ತು I have a surprise for you guys. Follow me. So ivattu I want you guys to see that I am finally doing the home tour video. So namma manege welcome. Our living room. So I'm going to start off with our living room. As we enter, this is our ಏನಂತರ ಒಂದು official space ಅಂತಾನೆ ಹೇಳ್ಬೋದು. Get togethers ಆಗಿರ್ಬೋದು ಅಥವಾ ನಮ್ಮ ಗ್ಯಾದರಿಂಗ್ಸ್ ಆಗಿರ್ಬೋದು ಇಲ್ಲ ಅಂದ್ರೆ ನಮ್ಮ ಮೀಟಿಂಗ್ಸ್ ಆಗಿರ್ಬೋದು. This is one of the most used space ನಮ್ಮ ಮನೆಯಲ್ಲಿ. You can see that the sofa is predominantly ಒಂದು ಸ್ವಲ್ಪ green mix ಇರುವಂತದ್ದು, and the curtains ಬಂದು muted gold, not shiny but very muted gold. And even the lights and the colors adellanu one salpa gold theme alle navu tagondidívi. And also why I chose this particular sofa andre idakoskara, this is very important. ಏನಕ್ಕೆ ಅಂದ್ರೆ ಯೂಶಲಿ ಗೆಸ್ಟ್ ಬಂದಾಗ ನಾವು ಅವ್ರಿಗೆ ಟೀ ಕಾಫಿ ಅಥವಾ ಏನಾದರೂ ತಿಂಡಿ ಸರ್ವ್ ಮಾಡಿದಾಗ ಏನಾಗುತ್ತೆ, ಈ ಥರ ಸೆಟಪ್ ಇದ್ದಾಗ ಒಂಥರ ಮುಂದೆ ಬಗ್ಗಿ ಎಲ್ರಿಗೂ ಒಂದೊಂದು ಟೇಬಲ್ ಇಡೋಕ್ಕಾಗಲ್ಲ ಅಲ್ಲ. ಬಟ್ ಈ ಥರದ ಪಕ್ಕದಲ್ಲಿತ್ತು ಅಂದರೆ ಇಟ್ ಇಸ್ ಸೋ ಈಸಿ ಟು ಸರ್ವ್ ಆ್ಯಂಡ್ ಇಟ್ ಇಸ್ ಸೋ ಈಸಿ, ಲೈಕ್ ಅವ್ರಿಗೂ ಕಪ್ಸ್ ಎಲ್ಲ ಪ್ಲೇಸ್ ಮಾಡೋದಕ್ಕೆ ಇಟ್ ಬಿಕಮ್ಸ್ ರಿಯಲಿ ಈಸಿ. ದ ಪ್ಲೇಸ್ ವೇರ್ ವಿ ಎಂಜಾಯ್, ದ ಪ್ಲೇಸ್ ವೇರ್ ವಿ ಆಲ್ ಗ್ಯಾದರ್, ಆ್ಯಂಡ್ ದಿಸ್ ಇಸ್ ದ ಬಿಗಿನಿಂಗ್ ಆಫ್ ಅವರ್ ಹೌಸ್ ಟೂರ್. ಈ ಸ್ಪೇಸ್ ಬಂದು ದಿಸ್ ಗೋಸ್ ಅಪ್ ಸ್ಟೇರ್ಸ್. ಸೊ ದಿಸ್ ಲೀಡ್ಸ್ ಅಪ್ ಟು ಆಲ್ ದ ಬೆಡ್ರೂಮ್ಸ್. ನೀವು ನೋಡಿದ ಹಾಗೆ ನಮ್ಮ ಮನೇಲಿ ಬಹಳಷ್ಟು ವುಡ್ ಕಾಂಬಿನೇಷನಲ್ಲೇ ಇರೋದು. So there's a lot of woodwork done on the walls, and ಈ ಒಂದು ಶೋಕೇಸ್ನ ಖಂಡಿತವಾಗ್ಲೂ ನೋಡಿರ್ತೀರ, because this is a very old showcase of ours which we did not want to dispose because it holds emotional value ನಮಗೆ. ಸೊ ಅದು ಈ ಕಲರಲ್ಲಿ ಇರಲಿಲ್ಲ. ದಿಸ್ ವಾಸ್ ಒರಿಜಿನಲಿ ಬ್ಲ್ಯಾಕ್ ಇನ್ ಕಲರ್. ಸೊ ನಮ್ಮ ಈ ಕಲರ್ ಥೀಮ್ಗೆ ಮ್ಯಾಚ್ ಆಗಲಿ ಅಂತ ವಿ ಗಾಟ್ ದಿಸ್ ಕಂಪ್ಲೀಟ್ಲಿ ರೀಡನ್. ನಾನೀಗ ನಿಮಗೆ ತೋರಿಸ್ತೀನಿ ನಮ್ಮ ಮನೆಯ ಮೋಸ್ಟ್ ಯೂಸ್ಡ್ ಪ್ಲೇಸ್, ನಮ್ಮ ಎಲ್ಲರ ಫೇವ್ರೆಟ್ ಪ್ಲೇಸ್, ದಟ್ಸ್ ದ ಟಿ ವಿ ರೂಮ್. ಬನ್ನಿ. ಚಿರುಗೆ ಸಮಥಿಂಗ್ ಲೈಕ್ ದಿಸ್ he would have definitely loved because he loves watching films. ಈ ಒಂದು ಜಾಗ ಹೇಗೆ ಪ್ಲೇಸ್ ಆಗಿದೆ ಅಂದರೆ ರೈಟ್ ನೆಕ್ಸ್ಟ್ ಟು ದ ಕಿಚನ್. ತಿಂಡಿಗಳೆಲ್ಲ ನೀಟಾಗಿ ಟೈಮ್ ಸರಿಯಾಗಿ ಸಪ್ಲೈ ಆಗ್ತಿರುತ್ತೆ. ಆ್ಯಂಡ್ ದ್ಯಾಟ್ ಈಸ್ ಅವರ್ ಫ್ಯಾಮಿಲಿ ರೂಮ್, ದ್ಯಾಟ್ ಈಸ್ ಅವರ್ ಟಿ ವಿ ರೂಮ್. ಐ ಥಿಂಕ್ ಈ ಒಂದು ಸೋಫಾ ಯು ಗೈಸ್ ರಿಮೆಂಬರ್ ಅನ್ಸುತ್ತೆ, ಬಟ್ ನೋಡಿದ ತಕ್ಷಣ ಐ ಡೋಂಟ್ ಥಿಂಕ್ ಸಡನ್ನಾಗಿ ಅದೇನ ಇದು ಅಂತ, ಬಿಕಾಸ್ ದಿಸ್ ಇಸ್ ಒನ್ ಅಪ್ಹೋಲ್ಸ್ಟರ್ಡ್ ಸೋಫಾ. ಐ ಡಿಡ್ ನಾಟ್ ವಾಂಟ್ ಟು ಗೆಟ್ ರಿಡ್ ಆಫ್ ದ ಸೋಫಾ ಬಿಕಾಸ್ ಇಟ್ emotional bonding with it. So this is our TV console. It's a very heavy TV console. Nan TV room anta ಏನು ಹೇಳಿದೆ, ನಾವೆಲ್ಲ ಇಲ್ಲಿ ಕೂತ್ಕೊಂಡು we keep watching at least ಒಂದು ದಿನಕ್ಕೆ ಒಂದು 2 ಸಿನಿಮಾ ಆದರೂ ನೋಡಿರ್ತೀವಿ ಈಗ. Yeah, so this is our that rest and relaxation. ಅಂದರೆ ಮನೆಗೆ ಬಂದ ತಕ್ಷಣ ಎಲ್ಲರೂ
ಫಸ್ಟ್ ಬಂದು ಸೇರೋವಂಥ ಜಾಗ ಬಂದು ಇಟ್ ಈಸ್ ದಿಸ್. ಆ್ಯಂಡ್ ನೌ ಐ ವಾಂಟ್ ಟು ಶೋ ಯು ಅ ಸ್ಮಾಲ್ ಏರಿಯಾ ವಿಚ್ ವಿ ಹ್ಯಾವ್ ಡೆಡಿಕೇಟೆಡ್ ಟು ಆಲ್ ಆರ್ ಅವಾರ್ಡ್ಸ್ ಆ್ಯಂಡ್ ರೆಕಗ್ನಿಷನ್. ಅಪ್ಪ ಅಮ್ಮದು ಅವಾರ್ಡ್ಸ್ ಎಲ್ಲ ಸೇರಿಸಿ ಒಂದು ಕಡೆಗೆ ಇಡಬೇಕಂದ್ರೆ ಈ ಜಾಗ ಸಾಲಲ್ಲ, ಅಷ್ಟು ಅವರ ಒಂದು ಅವಾರ್ಡ್ಸ್ ಇದೆ, ರೆಕಗ್ನಿಷನ್ಸ್ ಇದೆ, ಅವರ ಒಂದು ಮೈಲ್ ಸ್ಟೋನ್ಸ್ ಇಸ್ ಲೈಕ್ ಮ್ಯಾಚ್ ಮಾಡೋದಕ್ಕಾಗಲ್ಲ. ಬಟ್ ದೆರ್ ಆರ್ ಅ ಕಪಲ್ ಆಫ್ ದೆಮ್ ವಿಚ್ ಐ ಹ್ಯಾವ್ ಸೆಟ್ ಇಟ್ ಅಪ್. ಅದರಲ್ಲಿ ಮೋಸ್ಟ್ ರೀಸೆಂಟ್ಲಿ ಅಪ್ಪಾಗೆ ಬಂದಿದ್ದಂಥ ಅವಾರ್ಡ್ ಇದು ಚಿತ್ತಾರ ಸ್ಟಾರ್ ಅವಾರ್ಡ್ಸ್. ಅವ್ರ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಬಂತು ಫಾರ್ ಲಾಫಿಂಗ್ ಬುದ್ಧ. ಚಿತ್ತಾರ ಅವರು ನನಗೆ 2023 ಅಚೀವರ್ ಅವಾರ್ಡ್ ಕೊಟ್ಟಿದ್ರು. ಸೊ that's here. Nanu just recently Global Icon Media Awards, I had gone to Dubai for this, so I was felicitated. Yeah, this was also with my golden visa though, so they had honored me with this. ಈ ಫೋಟೋ ನೀವು ನೋಡಿದ್ರೆ ಇದು ಅಮ್ಮಗೆ ನಾವು ತಾಯಿ ಅನ್ನೋ ಒಂದು ಸಿನಿಮಾನ ಮಾಡಿದ್ವಿ. ಸೊ ಆ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು and she was a producer. And I do have a very special Filmfare award which I would like to show. Actually Chiru's Filmfare award, tumba special. This was given to him in honor and in his memory. Idanna nanu collect madak hogide and this is a very special award. Namma family very first Filmfare kuda. So yeah, this is his. I think ನಾನು dancing champion ಅಲ್ಲಿ ನೀವು ಈ ಫೋಟೋಗ್ರಾಫ್ ನೋಡಿರ್ತೀರಾ. This is with Mayuri. ನಂಗೆ ಈ ಫೋಟೋ ತುಂಬ ಇಷ್ಟ, so I've just kept it. And this is a small photo area ನಾನು ಮಾಡಿರೋದು. So just that small detailing for the TV console. So ega I'm going to show you guys our dining area. We have the TV room, the dining area and the kitchen. So ella onde linear ag barate onde line alli. The whole house planning alli nange tumba ishta agididdu this entire space. So alli we can sit and chat, talk with family members. Illi ಊಟ ನಡೀತಿರುತ್ತೆ, ಇಲ್ಲಿ ಅಡಿಗೆ ನಡೀತಿರುತ್ತೆ, ಅಲ್ಲಿ ಕ್ಲೀನಿಂಗ್ ನಡೀತಿರುತ್ತೆ because that is a utility. So you can look out into the peaceful ಔಟ್ಡೋರ್ಸ್ ನೋಡ್ಬೋದು ನೀವು. ಎಸ್ಪೆಷಲಿ ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗ ಬಹಳಷ್ಟು ವ್ಲಾಗ್ಸಲ್ಲಿ ಇದನ್ನು ನೋಡಿದ್ದೀರಾ. ದಿಸ್ ಇಸ್ ಅವರ್ ವೆರಿ ಫೇಮಸ್ ಕಿಚನ್. ಇಫ್ ಯು ಕ್ಯಾನ್ ಸಿ, ಇಲ್ಲಿ ಕೂಡ ವಿ ಹ್ಯಾವ್ ಯೂಸ್ಡ್ ಬೇಜ್, ಗೋಲ್ಡ್ ಆ್ಯಂಡ್ ಗ್ರೀನ್. ಸೊ ದಟ್ ಈಸ್ ದಿ ಎಂಟೈರ್ ಥೀಮ್ ಆಫ್ ದ ಹೌಸ್. ಈ ಕಬರ್ಡ್ ಒಳಗಡೆ ಲೈಟ್ ಏನು ನೋಡ್ತಿದ್ದೀರಾ, ದಟ್ ಸೇಮ್ ಥಿಂಗ್ ಐ ಹ್ಯಾವ್ ಅಪ್ಸ್ಟೇರ್ಸ್ ನನ್ನ ರೂಮಲ್ಲಿ. I'll show it to you guys. So yeah, this is our crockery area. This beautiful lighting and some crockeries. So guys, ಈಗ ಈ ಫ್ಲೋರ್ ಕತೆ ಆಯಿತು. ನೆಕ್ಸ್ಟ್ we're going to go to the first floor of the house. ನನ್ನ ಬ್ಯೂಟಿಫುಲ್ ರೂಮ್. ನೀವು ಅದನ್ನು ಆಲ್ರೆಡಿ ಐಕಿಯಾ ಬ್ಲಾಗಲ್ಲಿ ನೋಡಿದ್ದೀರಾ, ಬಟ್ ಒಂದು ಸ್ವಲ್ಪ ಚೇಂಜಸ್ ಕೂಡ ಆಗಿದೆ. So I'm going to show you my room. Welcome to my room. ಸೊ ನನ್ನ ಈ ರೂಮ್ ಡಿಸೈನಿಂಗ್ ಬಗ್ಗೆ ಹೇಳಬೇಕಂದ್ರೆ, ದಿಸ್ ಇನ್ಸ್ಪಿರೇಷನ್ ಇಸ್ ಟೇಕನ್ ಫ್ರಮ್ ಮೈ ಓಲ್ಡ್ ಜೆ ಪಿ ನಗರ್ ಹೌಸ್ ರೂಮ್. ಸೊ ಎಲ್ಲ ಅದೇ ರೀತಿನೇ ಎನ್ವಿಷನ್ ಮಾಡಿಕೊಂಡು ಅದೇ ರೀತಿ ಐ ವಾಂಟೆಡ್ ಟು ರೆಪ್ಲಿಕೇಟ್ ಇಟ್ ಇನ್ ದಿಸ್ ಹೌಸ್ ಬಿಕಾಸ್ ದಟ್ ಹೌಸ್ ಈಸ್ ಎಕ್ಸ್ಟ್ರೀಮ್ಲಿ ಸ್ಪೆಷಲ್ ಟು ಅವರ್ ಫ್ಯಾಮಿಲಿ. ಒಂದು ಎಡಿಷನ್ ಮಾಡಿದ್ದೀನಿ ಇದರಲ್ಲಿ, ಆ್ಯಂಡ್ ದಟ್ ಈಸ್ ದ ಬುಕ್ ಕೇಸ್. ಸೊ ಎಲ್ರಿಗೂ ಗೊತ್ತು ಐ ಲವ್ ರೀಡಿಂಗ್ ಬುಕ್ಸ್. ಸೊ ನಾನು ಒಂದು ಬುಕ್ ಕೇಸ್ನ ಕೂಡ ಮಾಡಿಸ್ಕೊಂಡಿದ್ದೀನಿ. ಇನ್ಫ್ಯಾಕ್ಟ್ ದಿಸ್ ವಾಸ್ ಆ್ಯಕ್ಚುಲಿ ಆಲ್ರೆಡಿ ದೇರ್, ಒಂದು ಮಿನಿ ಸ್ಟೇಷನರಿ ಥರ. ಐ ಆಮ್ ಯೆಟ್ ಟು ಕಂಪ್ಲೀಟ್ಲಿ ಒಂದು ರೀತಿ ಎಲ್ಲ ಬುಕ್ಸ್ ಎಲ್ಲ ಅರೇಂಜ್ ಮಾಡೋದಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ನನಗೆ. ಇನ್ಫ್ಯಾಕ್ಟ್ ನನ್ನ ಎಲ್ಲ ಬುಕ್ಸ್ ಕೂಡ ಇಲ್ಲಿಲ್ಲ, ಇಟ್ಸ್ ಆಲ್ ಬಿನ್ ಪ್ಯಾಕ್ಡ್. ಐ ಡೂ ಹ್ಯಾವ್ ಅ ಬುಕ್ ಶೆಲ್ಫ್ ಅಲ್ಲಿ ಕೂಡ. ಈ ಶೆಲ್ಫ್ ನೀವು ನೋಡಿದ್ದೀರಾ, ದಿಸ್ ಇಸ್ ಅ ಗ್ಲಾಸ್ ಕೇಸ್. ದಿಸ್ ವಾಸ್ ಡನ್ ಬೈ ಐಕಿಯಾ. ಸೊ ಈ ಗ್ಲಾಸ್ ಕೇಸಲ್ಲಿ ಇಟ್ಸ್ ಆ್ಯಕ್ಚುಲಿ ಬುಕ್ಸಿಗೆ ಅಂತ ಕೊಟ್ಟಿದ್ರು, ಬಟ್ ಐ ಹ್ಯಾವ್ ಆಲ್ಸೋ ಕೆಪ್ಟ್ ಸಮ್ ಏನಂತಾರ ಈ ಶೋ ಪೀಸಸ್ ಕೂಡ ನಾನು ಇಟ್ಟಿದ್ದೀನಿ ಬಿಕಾಸ್ ಆಲ್ ಆಫ್ ದೆಮ್, ಎವ್ರಿ ಶೋ ಪೀಸ್ ಅದರಲ್ಲಿ ಇಟ್ ಹ್ಯಾಸ್ ಅ ಮೆಮರಿ. ದಿಸ್ ಇಸ್ ಮೈ ರೀಡಿಂಗ್ ಕಾರ್ನರ್. ಏನಂದರೆ ದಿಸ್ ಇಸ್ ರೈಟ್ ನೆಕ್ಸ್ಟ್ ಟು ದ ವಿಂಡೋ ಆ್ಯಂಡ್ ನಾವಿರುವಂಥ ಲೇಔಟ್ ಬಂದು ಇಟ್ಸ್ ವೆರಿ ಕ್ವೈಟ್. ಸೊ ಐ ಕ್ಯಾನ್ ಜಸ್ಟ್ ರಿಲ್ಯಾಕ್ಸ್ ಹಿಯರ್. ಮಧ್ಯಾಹ್ನದ ಹೊತ್ತು ರಾಯನ್ ಅಲ್ಲೇ ಮಲಗಿರ್ತಾನೆ. ಐ ಕ್ಯಾನ್ ಜಸ್ಟ್ ಸಿಟ್ ಹಿಯರ್ ಆರಾಮ್ಸೆ ಆ್ಯಂಡ್ ರೀಡ್ ಅ ಬುಕ್. ಸೊ ಇನ್ ಸಮ್ ಫೋಟೋಗ್ರಾಫ್ಸ್ ನಂದು. ದಿಸ್ ಪ್ಲೇಸ್ ವೆರಿ 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 ಸ್ಪೆಷಲ್ ಪ್ಲೇಸ್ ನನಗೆ. ಸೊ ವೆಲ್ಕಮ್ ಟು ಮೈ ವಾಕಿಂಗ್ ವಾರ್ಡ್ರೋಬ್. ಇದು ನನ್ನ ವಾಕ್-ಇನ್ ವಾರ್ಡ್ರೋಬ್ ಕಮ್ ಮೈ ಮೇಕಪ್ ರೂಮ್. ಸೊ ಆ್ಯಕ್ಚುಲಿ ಇದೊಂದು ರೂಮ್ ಆಗಿದ್ದಿದ್ದು. ಸೊ ಈ ಎಂಟೈರ್ ರೂಮ್ನ ನಾವು ವಿ ಕನ್ವರ್ಟೆಡ್ ಇಟ್ ಟು ಅ ವಾಕ್-ಇನ್ ವಾರ್ಡ್ರೋಬ್. ಸೊ ಯು ಗೈಸ್ ಮಸ್ಟ್ ಹ್ಯಾವ್ ಸೀನ್ ದಿಸ್ ಡ್ರೆಸ್ಸಿಂಗ್ ಟೇಬಲ್.
ಇದು ಭಾಳ ಹಳೆಯ ಡ್ರೆಸ್ಸಿಂಗ್ ಟೇಬಲ್, ಒಂದು ಭಾಳ ಸ್ಪೆಷಲ್ ಆದಂಥ ಡ್ರೆಸ್ಸಿಂಗ್ ಟೇಬಲ್ ಆ್ಯಂಡ್ ಆಲ್ ಆಫ್ ಯು ನೋ ವೈ. ಚಿರು ಸಿಗ್ನೇಚರ್ ಇಲ್ಲಿ. ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಡ್ರೆಸ್ಸಿಂಗ್ ಟೇಬಲ್ ನನಗೆ. ಆ್ಯಂಡ್ ಈ ಮನೆಗೆ ಬಂದಾಗ ಎಲ್ಲ ಕೇಳಿದ್ರು, ನೀನು ಎಂಟೈರ್ ವಾರ್ಡ್ರೋಬ್ ಬಂದು ವೈಟ್ ಕಲರ್ ಇದೆ, ಡ್ರೆಸ್ಸಿಂಗ್ ಟೇಬಲ್ ಮಾತ್ರ ಈ ಕಲರ್ ಇದೆ, ಇದನ್ನೇನು ಚೇಂಜ್ ಮಾಡಲ್ಲ ಅಂತ. ಐ ಸೆಡ್ ನೋ, ಐ ಆಮ್ ನಾಟ್ ಚೇಂಜಿಂಗ್, ಐ ಹ್ಯಾವ್ ಅ ಸೆಂಟಿಮೆಂಟಲ್ ವ್ಯಾಲ್ಯೂ ಟು ದಿಸ್, ಸೊ ದಿಸ್ ಇಸ್ ಹೌ ಇಟ್ಸ್ ಗೋಯಿಂಗ್ ಟು ಬಿ ಅಂತ. ಆ್ಯಕ್ಚುಲಿ ಇದನ್ನು ನಾನೇ ಕನ್ವರ್ಟ್ ಮಾಡಿಸಿರೋದು. ಐ ಮೇಡ್ ಇಟ್ ಇನ್ ಟು ಅ ಮೇಕಪ್ ಮಿರರ್. ಈಗ ನನ್ನ ಈ ಡ್ರೆಸ್ಸಿಂಗ್ ರೂಮಲ್ಲಿ ಒನ್ ಆಫ್ ಮೈ ಮೋಸ್ಟ್ ಪ್ರೈಸ್ಡ್ ಪೊಸೆಷನ್ಸ್ ಅಂತ ಹೇಳಿದ್ರೆ ದೇ ಆರ್ ಮೈ ಹ್ಯಾಂಡ್ ಬ್ಯಾಗ್ಸ್. ಸೊ ನನ್ನ ಹ್ಯಾಂಡ್ ಬ್ಯಾಗ್ಸಿಗೋಸ್ಕರ ನಾನು ಒಂದು ಕಬರ್ಡ್ ಮಾಡಿಸಿದ್ದೀನಿ. ಸೊ ಒಂದು ಮಾಡಿಸ್ದೆ, ಬಟ್ ಒಂದು ಕಬರ್ಡ್ ಸಾಲಿಲ್ಲ. ಸೊ ಪಕ್ಕದ ಕಬರ್ಡು ಶೂ ರ್ಯಾಕ್ ಅಂತ ನಾನು ಮಾಡಿಸಿದ್ದು. ಅಲ್ಲಿ ಶೂಗೆ ಜಾಗ ಸಾಲಿಲ್ಲ, ಯಾಕಂದರೆ ಒಂದು ಅರ್ಧ ಪೋರ್ಷನ್ ಬ್ಯಾಗ್ಸೇ ಆಕ್ಯುಪೈ ಮಾಡಿಬಿಟ್ಟಿದೆ. ಸೊ ಐ ಆಮ್ ಗೋನಾ ಶೋ ಯು ದಿಸ್. Neatly arranged, and everything has to look neat and has to be maintained well, especially when it is all these leather goods. This is my shoe rack. So ಏನಂದರೆ ನನ್ನ ಶೂ ರ್ಯಾಕ್ ವಾರ್ಡ್ರೋಬಲ್ಲಿ ಇನ್ನೊಂದು ಅರ್ಧ ಮುಕ್ಕಾಲು ಬ್ಯಾಗ್ಸೇ ತುರ್ಕಿಟ್ಟಿದ್ದೀನಿ. ಸೊ ಇದರ ಒಂದು USP ಏನಂದರೆ ದಿಸ್ ಹ್ಯಾಸ್ ಪುಲ್ ಔಟ್ ಡ್ರಾಯರ್ಸ್. ಸೊ ನನಗೆ ಶೂ ಈಸಿಯಾಗಿ ಚೂಸ್ ಮಾಡ್ಬೋದು. ಸೊ ಐ ಕ್ಯಾನ್ ಜಸ್ಟ್ ಪುಲ್ ಇಟ್ ಔಟ್, ಟೇಕ್ ದ ಶೂ ಆ್ಯಂಡ್ ಪುಷ್ ಇಟ್ ಬ್ಯಾಕ್ ಇನ್. ಸೊ ನನಗೆ ಇಷ್ಟು ಜಾಗ ನಾನು ಮಾಡಿಸಿದ್ರು ನನ್ನ ಶೂಸ್ ಎಲ್ಲ ನನಗೆ ಇಟ್ಕೊಳ್ಳೋಕೆ ಜಾಗ ಸಾಲಿಲ್ಲ. ಸೊ ಐ ಬಾಟ್ ದೀಸ್ ಫ್ರಮ್ ಐ ಥಿಂಕ್ ಅಮೆಝಾನ್ ಅನ್ಸತ್ತೆ. ಇದೇನಂದರೆ ಶೂ ಪ್ಲೇಸ್ ಅಂದರೆ ಒಂದೇ ಜಾಗದಲ್ಲಿ 2 ಶೂ ಇಡುವಂಥ ಪ್ಲೇಸ್ಗೆ ಜಾಗ ಮಾಡಿಕೊಡ್ಬೋದು. ಸೊ ಐ ಪುಟ್ ದೀಸ್. ಸೊ ಎಸ್, ದಿಸ್ ಇಸ್ ಮೈ ಶೂ ರ್ಯಾಕ್. ಆಲ್ ಮೈ ಪರ್ಫ್ಯೂಮ್ಸ್. ಸೊ ಕೆಳಗೆ ಒಂದು ಸ್ವಲ್ಪ, ಮೇಲೆ ಒಂದು ಸ್ವಲ್ಪ, ಬಿಕಾಸ್ ಅದು ತುಂಬ ಸನ್ಲೈಟ್ ಅಥವಾ ತುಂಬ ಲೈಟೆಡ್ ಏರಿಯಾಲಿತ್ತು ಅಂದರೆ ಮಾಲಿಕ್ಯೂಲ್ಸ್ ಬ್ರೇಕ್ ಆಗುತ್ತೆ ಅಂತ. ಸೊ ದಟ್ಸ್ ದ ಥಿಂಗ್. ಸೊ ನನ್ನ ಕಬರ್ಡ್ ಒಂದು ದಿನ ಐ ವಿಲ್ ಡೆಫಿನೆಟ್ಲಿ ಡೂ ವಾಟ್ ಈಸ್ ಇನ್ ಮೈ ವಾರ್ಡ್ರೋಬ್ ವಿಡಿಯೋ ಅಗೇನ್. ದೀಸ್ ಆರ್ ಅ ಬಿಟ್ ಲಾಂಗರ್, ಯಾಕಂದರೆ ನಾನು ಸಮ್ ಡ್ರೆಸ್ಸಸ್ ಯೂಶ್ವಲಿ ಹ್ಯಾಂಗರ್ ನಾವು ಹಾಕಿದಾಗ ಲೆಂತ್ ಫುಲ್ ಲಾಂಗ್ ಬರಲ್ಲ. ಸೊ ಕೆಲವು ಲಾಂಗ್ ಡ್ರೆಸ್ಸಸ್ನ ನಾವು ಫೋಲ್ಡ್ ಮಾಡಿ ಹಾಕಬೇಕಾಗತ್ತೆ. ಸೊ ಒಂದಷ್ಟು ಡ್ರೆಸ್ಸಸ್ ನೀಟಾಗಿ ಹಾಗೆ ಹ್ಯಾಂಗ್ ಮಾಡೋದಕ್ಕೆ ಐ ಗಾಟ್ ಇಟ್ ದಿಸ್ ಲೆಂತ್. And rest of the things I've used it as drawers so that I can easily pull out, keep documents, keep jewelry, dump some things anta. So ಒಂದರಲ್ಲಿ sunglasses ಇಟ್ಟಿದ್ದೀನಿ, ಫೈಲ್ಸ್ ಇಟ್ಟಿದ್ದೀನಿ. ಸೊ everything is like full. ಡ್ರಾಯರ್ಸ್ ಇರೋದೇ ತುರ್ಕಾಕಲ್ವಾ. ಎನಿವೇಸ್, ಸೊ ಈಗ this is my saree cupboard. Very important sarees and very important Indian wear ಎಲ್ಲ ನಾನು ಇಲ್ಲಿ ಇಟ್ಟಿದ್ದೀನಿ. I will show it to you guys someday. So this is my walk-in wardrobe, come makeup room. So ಈಗ I'm going to show you my shower area. This is also a very important place. ಯಾಕಂದರೆ ನಾವು ಬಾತ್ರೂಮ್ ಅಂತ ಹೇಳ್ತೀವಿ, ಶವರ್ ಏರಿಯಾ ಅಂತ ಹೇಳ್ತೀವಿ, ಬಟ್ we forget that it is one of the most used areas of the house. ಕೆಲವು areas ಬಂದು I've used beige tiles, and ಕೆಲವು areas I've used black tile. So it's all opposing. It's like, I don't know, I just really like the colors. ತುಂಬ ಅದ್ರ ಬಗ್ಗೆ ಏನು ಯೋಚನೆ ಮಾಡಿರಲಿಲ್ಲ ನಾನು ಕಲರ್ಸ್ ಹೀಗೆ ಇರಬೇಕು ಅಂತ. ಬಟ್ ಐ ನ್ಯೂ ಐ ವಾಂಟೆಡ್ ಲೈಟ್ ಕಲರ್ಡ್ ಟೈಲ್ಸ್ ಅಂತೂ ಬೇಕು ಅಂತಿತ್ತು ನನಗೆ ಮೈಂಡಲ್ಲಿ. ಆ್ಯಂಡ್ ಐ ಆಲ್ವೇಸ್ ವಾಂಟೆಡ್ ಅ ಬಿಗ್ ಮೆಡಿಸಿನ್ ಕ್ಯಾಬಿನೆಟ್ ಥರ ಬೇಕಿತ್ತು ನನಗೆ ಅಂಡರ್ ದ ಸಿಂಕ್. ಐ ಥಿಂಕ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎಲ್ಲ ನಮ್ಮ ಶ್ಯಾಂಪೂಸ್, ಎಕ್ಸ್ಟ್ರಾ ಶ್ಯಾಂಪೂಸ್, ಫೇಸ್ ವಾಷಸ್ ನಾವೇನೇ ಯೂಸ್ ಮಾಡಿದ್ರು ಎಲ್ಲ ಮೇಲಿಡೋ ಬದಲು ಜಸ್ಟ್ ಪುಷ್ ದೆಮ್ ಇನ್ಸೈಡ್, keep them inside, and it looks clean. And there's a small detailing which I have done here. Nam phone idadak one jaga beku, and that is why ee area marsiddu, so that I can keep some things and still make it look pretty. I can keep sanitizers and air fresheners. Of course, we all girls know we need toilet rolls, so everything can be accessible and right here. And of course, phone idadakke one platform. Yeah. So this is it, and ಈಗ I'm going to show you Ryan's room. This is currently our Ryan's room, play area and converted guest room. He sleeps with me at the Muguttu. So and he's too young to sleep alone also. If you remember,
ಈ ಒಂದು ಕಾಟ್ನ ನಾನು ನನ್ನ ಬೆಡ್ ಜೊತೆ ಜಾಯಿನ್ ಮಾಡಿದ್ದೆ ನಮ್ಮ ಹಳೆ ಮನೇಲಿ. ಸೊ ದಿಸ್ ಹ್ಯಾಸ್ ದ್ಯಾಟ್ ರೇಲಿಂಗ್ ಫೀಚರ್. ಸೊ ಒಂದು ಕಡೆ ರೇಲಿಂಗ್ ತೆಗೆದುಬಿಟ್ಟು ಜಾಯಿನ್ ಮಾಡ್ಬೋದು, ಇಲ್ಲ ಎರಡೂ ಕಡೆ ರೇಲಿಂಗ್ ತೆಗೆದು ಒಂದು ಬೆಡ್ ಥರ ಲೈಕ್ ಕಾಟ್ ಕಮ್ ಬೆಡ್ ಥರ ಯೂಸ್ ಮಾಡ್ಬೋದು ಅವ್ನ ಟಾಯ್ಸ್ ಎಲ್ಲ ಡಂಪ್ ಮಾಡೋದಕ್ಕೆ. ಆ್ಯಂಡ್ ಆಲ್ಸೋ ಒಂದು ಸ್ಮಾಲ್ ಎಡಿಷನ್ ಟು ದಿಸ್ ರೂಮ್, ಬಿಕಾಸ್ ದಿಸ್ ಇಸ್ ರಾಯನ್ಸ್ ರೂಮ್ ಅನ್ನೋ ರೀತಿಯಲ್ಲಿ ಈಸ್ ದಿಸ್. ನಿಮಗೆ ಗೊತ್ತಲ್ಲ, ರಾಯನ್ ಲವ್ಸ್ ಆ್ಯನಿಮಲ್ಸ್. ಸೊ ಆ್ಯನಿಮಲ್ಸ್ ಇರೋ ಅಂತ ಒಂದು ಥೀಮ್ ಇರೋ ಸ್ಟಿಕ್ಕರ್. ಆ್ಯಂಡ್ ಐ ಆಲ್ಸೋ ಗಾಟ್ ಹಿಮ್ ದಿಸ್ ಕ್ಲಾಕ್ ಫ್ರಮ್ ದುಬೈ. ಸೊ ಇಟ್ಸ್ ಅ ಪರ್ಸ್ನಲೈಸ್ಡ್ ಕ್ಲಾಕ್. ಹಿ ಲವ್ಸ್ ಲಯನ್. ನಮ್ಮ ರುದ್ರಾಕ್ಷಿ ಮಾತಾಡೋದು ಕೇಳಿದ್ರೆ ಅವಳು ರಾಯನ್ ಅಣ್ಣ ಅಂತ ಹೇಳಲ್ಲ, ಲಯನ್ ಅಣ್ಣ ಅಂತಿರ್ತಾಳೆ. ಸೊ ರಾಯನ್ ಲಯನ್ it rhymes, so that's why the lion has the Ryan on it. So I want symbolic, I got him this clock. And yes, we have a cot. And then that putani chair ನೆನಪಿದೆಯಾ ನಿಮಗೆ? ನನ್ನ ಒಂದು ಬ್ಲಾಗ್ ಅಲ್ಲಿ ಇತ್ತು ರಾಯನ್ಗೋಸ್ಕರನೇ. ಸೊ ದಿಸ್ ಪುಟಾಣಿ ಚೇರ್ ಇಸ್ ಫಾರ್ ಹಿಮ್. ಆ್ಯಂಡ್ ಇದು ಕೂಡ ನೋಡಿರ್ತೀರ, ನನ್ನ ಹಳೆ ವ್ಲಾಗ್ಸ್ ಅಲ್ಲಿ ನೋಡಿರ್ತೀರ, ದಟ್ ದಿಸ್ ಬುಲೆಟಿನ್ ಬೋರ್ಡ್ with all my pictures, Chiru's pictures, Ryandu, ನನ್ನ ಫ್ರೆಂಡ್ಸ್ದು ಎಲ್ಲರದ್ದು ಫೋಟೋಸ್ ಇದೆ. ಸೊ ಐ ಲೈಕ್ ಪಿನ್ನಿಂಗ್ ಇಟ್ ಅಪ್. ಸೊ ಇದನ್ನ ಈಗ ಸದ್ಯಕ್ಕೆ ನಾನು ರಾಯನ್ ರೂಮಲ್ಲಿ ಹಾಕಿಟ್ಟಿದ್ದೀನಿ. ಆ್ಯಂಡ್ ಹಿ ಹ್ಯಾಸ್ ಹಿಸ್ ಓನ್ ಕಬರ್ಡ್ಸ್. ಆ್ಯಕ್ಚುಲಿ ಇದೆಲ್ಲ ಎಕ್ಸ್ಟ್ರಾ ಕಬರ್ಡ್ಸ್ ನಾವು ಮಾಡಿಸಿದ್ದು, ಬಿಕಾಸ್ ಇಟ್ ವಾಸ್ ನಾಟ್ ಲೈಕ್ ದಿಸ್ ಬಿಫೋರ್. ಸೊ ಯಾ, ದಿಸ್ ಈಸ್ ರಾಯನ್ಸ್ ರೂಮ್ ಕಮ್ ಗೆಸ್ಟ್ ರೂಮ್ ಕಮ್ ಪ್ಲೇ ರೂಮ್. ಸೊ ದಿಸ್ ಇಸ್ ಅ ಮಲ್ಟಿಪರ್ಪಸ್ ರೂಮ್ ಈಗ ಸದ್ಯಕ್ಕೆ, until we completely set it up for Ryan. So guys, idu my most favorite place, my balcony. So this is attached to my room. So ನನ್ನ ರೂಮಿಂದ there is accessibility and there is another access as well to the balcony. ಸೊ ಏನಂದರೆ ಈ ಮನೆ ನಾವು ಫೈನಲೈಸ್ ಮಾಡೋದಕ್ಕಿಂತ ಮುಂಚೆ ಸೊ ಜಾಗ ನೋಡಬೇಕಾದ್ರೆ ನಮಗೆ ಫಸ್ಟ್ ನಮಗೆ ತುಂಬ ಇಷ್ಟ ಆಗಿದ್ದು ಈ ಒಂದು ಬ್ಯಾಲ್ಕನಿ ಏರಿಯಾ. ಈ ಬ್ಯಾಲ್ಕನಿ ಏರಿಯಾ ನೋಡಿದ ತಕ್ಷಣ ನಾವು ಯಾವುದಾದ್ರೂ ಒಂದು ಸ್ಪೇಸ್ ನೋಡಿದ್ರೆ ಇದನ್ನು ನಾವು ಹೇಗೆ ಡಿಸೈನ್ ಮಾಡ್ತೀವಿ, ಯಾವ ಥರ ಇರುತ್ತೆ ಅಂತೆಲ್ಲ ನಾವು ಯೋಚನೆ ಮಾಡಿರ್ತೀವಿ. ಬಟ್ ದ ಬೆಸ್ಟ್ ಪಾರ್ಟ್ ಏನಂದರೆ ಐಕ್ಯಾ ಅವರು ದೇ ಸರ್ಪ್ರೈಸ್ಡ್ ಮೀ ವಿತ್ ದಿಸ್ ಸೆಟಪ್ ಫಾರ್ ದ ಬ್ಯಾಲ್ಕನಿ ಆ್ಯಂಡ್ ಐ ಹ್ಯಾವ್ ರೀಟೇನ್ಡ್ ಇಟ್ ಎಕ್ಸಾಕ್ಟ್ಲಿ ಲೈಕ್ ದ್ಯಾಟ್. ಅದೇ ಥರನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಟಿ ವಿ ರೂಮ್ ಆದಮೇಲೆ ದಿಸ್ ಇಸ್ ಲೈಕ್ ದ ಸೆಕೆಂಡ್ ಮೋಸ್ಟ್ ಯೂಸ್ಡ್ ಪ್ಲೇಸ್ ಇನ್ ದ ಹೌಸ್. ಯಾಕಂದರೆ ವಿ ಲವ್ ಹ್ಯಾವಿಂಗ್ ಬ್ರೇಕ್ಫಾಸ್ಟ್ ಹಿಯರ್, ಕಾಫಿ ಟೀ ಇಲ್ಲೇ ಬಂದು ಕೂತ್ಕೊಂಡು ವಿ ಎಂಜಾಯ್ ದ ನೇಚರ್ ಔಟ್ಸೈಡ್. ಸೊ ನೇಚರ್ನ ನೋಡಿಕೊಂಡು ಕಾಫಿ ಕುಡಿತಾ ವಿ ಜಸ್ಟ್ ಲವ್ ಇಟ್. ಸೊ ನಮ್ಮ ಮನೇಲಿ ಎಲ್ಲರೂ ವಿ ಯೂಸ್ ದಿಸ್ ಸ್ಪೇಸ್ ಅ ಲಾಟ್. ಬರೀ ನಮ್ಮ ಮನೆಯವರೇ ಅಂತ ಅಲ್ಲ, ನನ್ನ ಫ್ರೆಂಡ್ಸ್ ಬಂದ್ರೂ ದಿಸ್ ಇಸ್ ಲೈಕ್ ಆರ್ ಗೋ ಟು ಪ್ಲೇಸ್. ನನಗೆ ಯಾವಾಗಲೂ ಐ ಆಲ್ವೇಸ್ ವಾಂಟೆಡ್ ಅ ಬ್ಯಾಲ್ಕನಿ ವಿತ್ ಮೈ ರೂಮ್. ಇನ್ಫ್ಯಾಕ್ಟ್ ನಮ್ಮ ಅಪಾರ್ಟ್ಮೆಂಟ್ ಹೌಸಲ್ಲಿ ಕೂಡ there was a balcony with my room. So this is an extended space of ಲೈಕ್ ನನ್ನ ಒಂದು ಎಕ್ಸ್ಟೆಂಡೆಡ್ ಪರ್ಸ್ನಾಲಿಟಿ ಅಂತಲೇ ಅನ್ಕೋಬೋದು. ದಿಸ್ ಕೈಂಡ್ ಆಫ್ ಸೆಟಪ್ ವಿತ್ ದ ರೂಮ್ ನನಗೆ ತುಂಬ ಇಷ್ಟ. ಸೊ ಅದೇ ರೀತಿಯೇ ಒಂದು ಪ್ಲೇಸ್ಮೆಂಟ್ ಸಿಕ್ತು ನಮಗೆ. ಸೊ ದಿಸ್ ಇಸ್ ಆರ್ ಸೆಕೆಂಡ್ ಮೋಸ್ಟ್ ಯೂಸ್ಡ್ ಪ್ಲೇಸ್. ಸೊ ಗೈಸ್, ಇನ್ನೊಂದು ವಿಷಯ ಏನಂದರೆ, ಈಗ ಬ್ಯಾಲ್ಕನಿ ಅಂದ ತಕ್ಷಣ ಬಿಫೋರ್ ಇನ್ಸ್ಟಾಲಿಂಗ್ ದಿಸ್ ಇದು ಒಂದು ಓಪನ್ ಸ್ಪೇಸ್ ಆಗಿತ್ತು. ನಿಮ್ಗೆಲ್ರಿಗೂ ಗೊತ್ತು, ರಾಯನ್ ಇಸ್ ನಾಟ್ ಅ ವೆರಿ ಸೋಬರ್ ಚೈಲ್ಡ್. ಅವ್ನು ಒಂದೇ ಕಡೆ ಕೂತಿರಲ್ಲ, ಅಲ್ಲಿ ಓಡಾಡ್ತಿರ್ತಾನೆ, ಎಗಿರ್ತಿರ್ತಾನೆ, ಜಂಪ್ ಮಾಡ್ತಿರ್ತಾನೆ. ಆ್ಯಂಡ್ ಬರೀ ರಾಯನ್ ಅಂತಾನೆ ಅಲ್ಲ, ಮಕ್ಕಳಿಗೆ ದೇ ಲೈಕ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್. ಆ್ಯಂಡ್ ಈ ಥರ ಕಟ್ಟೆಗಿಟ್ಟೆ ಸಿಕ್ಕಿದ್ರೆ ಫಸ್ಟು ಬಗ್ ನೋಡೋ ಅಂಥ ಒಂದು ಅಭ್ಯಾಸಗಳು ಮಕ್ಕಳಿಗಿರುತ್ತೆ. ಸೊ ನನಗೇನಾಗಿತ್ತು ಅಂದರೆ, ಈ ಬ್ಯಾಲ್ಕನಿ ಸ್ಪೇಸ್ ಸೆಟಪ್ ಮಾಡಬೇಕಾದ್ರೆ ಐ ವಾಸ್ ಲೈಕ್, ಇನ್ಫ್ಯಾಕ್ಟ್ ನೀವು ಐಕ್ಯಾ ವ್ಲಾಗಲ್ಲಿ ನೋಡಿರ್ತೀರ ದಟ್ ದಿಸ್ ವಾಸ್ ನಾಟ್ ದೇರ್ ಆ ಟೈಮಲ್ಲಿ. ಆ್ಯಂಡ್ ಬಿಕಾಸ್ ಆರ್ ಹೌಸ್ ವಾಸ್ ಸ್ಟಿಲ್ ಬೀಯಿಂಗ್ ಸೆಟಪ್ ಅಟ್ ದಟ್ ಟೈಮ್. ನನಗೆ ಐ ವಾಂಟೆಡ್ ಇಟ್ ಟು ಲುಕ್ ಪ್ಲೇನ್. ಸೊ ಗ್ರಿಲ್ ಹಾಕಿಬಿಟ್ರೆ ಕವರ್ ಆಗಿಬಿಡುತ್ತೆ, ಆ ಬ್ಯೂಟಿ ಹೋಗಿಬಿಡುತ್ತೆ ಅಂತ. ಆ್ಯಂಡ್ ದಟ್ ಈಸ್ ವೆನ್ ವಿ ಕೇಮ್ ಅಪ್ ವಿತ್ ದಿಸ್ ಸ್ಟೀಲ್ ವೈರಿಂಗ್ ಸೇಫ್ಟಿ ಮೆಥಡ್. ಸೊ ದೀಸ್ ಆರ್ ವೆರಿ ಸ್ಟರ್ಡಿ ವೈರ್ಸ್. ಸೊ ಯು ಕ್ಯಾನ್ ಕ್ವೈಟ್ ಸ್ಟರ್ಡಿ ಇರುತ್ತೆ. ಆ್ಯಂಡ್ ಆಲ್ಸೋ ವೆರಿ ಸೇಫ್ ಫಾರ್ ಚಿಲ್ಡ್ರನ್. ಇದ್ರ ಸ್ಪೇಸಿಂಗ್ ಕೂಡ ಕಮ್ಮಿ ಇದೆ. ಸೊ ಕಾಲು ಕೈ ಎಲ್ಲ ತುರ್ಕಿ ಕೋತಿ ಚೇಷ್ಟೆಗಳು ಮಾಡೋಕ್ಕಾಗಲ್ಲ ಮಕ್ಕಳಿಗೆ. ಸೊ ದಿಸ್ ಇಸ್ ಒನ್ ಸೇಫ್ಟಿ ಫೀಚರ್ ವಿಚ್ ವಿ ಹ್ಯಾವ್ ಇನ್ಸ್ಟಾಲ್ಡ್ ಫಾರ್ ರಾಯನ್. ಸೊ ಗೈಸ್, ನೀವು ಹೋಮ್ ಟೂರ್ ಮಾಡಿ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳ್ತಿದ್ರಿ. ಆ್ಯಂಡ್ ಇನ್ಫ್ಯಾಕ್ಟ್ ನಾನು ತುಂಬ ಜನ ಮೀಟ್ ಮಾಡ್ತಿದ್ದಾಗ ಆಚೆ ಕಡೆ ಅವ್ರು ಕೂಡ ಒಂದು ಹೋಮ್ ಟೂರ್ ಮಾಡಿ ಅಂತ ನನಗೆ ಕೇಳ್ತಿದ್ರು. ಸೊ ಫೈನಲಿ ಇವತ್ತು ಐ ಹ್ಯಾವ್ ಡಿಸೈಡೆಡ್ ಟು ಡೂ ದ ಹೋಮ್ ಟೂರ್ ಆ್ಯಂಡ್ ಐ ಹ್ಯಾವ್ ಶೋನ್ ಯು ಅವರ್ ಹೋಮ್. ಹೋಪ್ ಯು ಗೈಸ್ ಲೈಕ್ ಇಟ್. ಐ ಆಮ್ ಹ್ಯಾಪಿ ಟು ಹ್ಯಾವ್ ಡನ್ ದ ಹೋಮ್ ಟೂರ್. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಕೀಪ್ ವಾಚಿಂಗ್ ದ ವ್ಲಾಗ್ಸ್. Keep having a good time.
ಸೊ ನನ್ನ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಟೇಕ್ ಕೇರ್.